ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧಿ ಜಯಂತಿ, ಗಾಂಧಿ ಸ್ಮೃತಿ ಸಂಭ್ರಮಾಚರಣೆ ಪ್ರಯುಕ್ತ ಪಾನಮುಕ್ತರಿಗೆ ಅಭಿನಂದನೆ ಹಾಗೂ ದುಶ್ಚಟದ ವಿರುದ್ಧ ಜನಜಾಗೃತಿ ಜಾಥಾ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಆವರಗೊಳ್ಳ ಮಠದ ಓಂಕಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಚಾಲನೆ ನೀಡಿ ಮನುಷ್ಯ ದುಶ್ಚಟಗಳಿಂದ ದೂರವಿರಬೇಕೆಂದು ಆಶೀರ್ವಚನ ನೀಡಿದರು. ನಂತರ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಸ್.ಕೆ. ಚಂದ್ರಶೇಖರ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದರು. ಅಷ್ಟೇ ಅಲ್ಲದೆ ಸ್ವತ್ಯ ಸಮಾಜ ನಿರ್ಮಾಣ ಮಾಡಲು ಮದ್ಯಪಾನಕ್ಕೆ ದಾಸರಾದವರನ್ನು ಕುಡಿತದಿಂದ ಮುಕ್ತರನ್ನಾಗಿ ಮಾಡಿ ಅವರಿಗೆ ಹೊಸ ಜೀವನ ಕಲ್ಪಿಸಿಕೊಡುವುದು ಸೇರಿದಂತೆ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಕಷ್ಟು ನೆರವು ನೀಡಿದೆ ಎಂದರು. ಜನಜಾಗೃತಿಯ ಈ ಒಂದು ಜನಜಾಗೃತಿ ಕಾರ್ಯಕ್ರಮ ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂತಹ ಜನಜಾಗೃತಿ ವೇದಿಕೆ ಜಿಲ್ಲಾ ಜನಜಾಗೃತಿ ವೇದಿಕೆ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ರಾಜ್ಯವರಾಗಿರ್ಬೋದು, ನಂತರ ನಮ್ಮ ನಟರಾಜ್ ಬಾದಾಮಿ ಅವರಾಗಿರ್ಬೋದು, ನಾವು ಬೆಂಗಳೂರಿನ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮಂಜಣ್ಣರು ಕುಸುಮಶೇಖರಾಗಿರ್ಬೋದು, ನಾಗರಾಜನವರಾಗಿರ್ಬೋದು, ಅವರಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಅತಿರತ್ನ ಮಹಾರಥರು ಎಲ್ಲರೂ ಕೂಡ ಅವರೆಲ್ಲರ ಒಟ್ಟಾರೆ ಅವ್ರ ಬದುಕು ಜೀವನ ಕೆಲಸ ಬೇಕಾದಷ್ಟು ಇದ್ದಾವೆ. ಆದರೆ ಈ ಸಂಸ್ಕೃತಿಗೆ ಯಾಕೆ ಅಂದರೆ ಇಲ್ಲಿ ನಿಸ್ವಾರ್ಥವಾಗಿ ಏನೋ ಕಲ್ಯಾಣ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನಾವು ಕೈ ಜೋಡಿಸೋಣ, ಒಳ್ಳೆ ಕೆಲಸಕ್ಕೆ ತಿಳ್ಕೊಂಡು ನಿಮ್ಮೆಲ್ಲರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರೆಲ್ಲರೂ ಕೈಯನ್ನು ಹಾಕಿ ಜನಜಾಗೃತಿಯನ್ನು ಮಾಡುವಂತಹ ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಇವತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಒಕ್ಕೂಟಗಳನ್ನು ತಯಾರಿ ಮಾಡಿಕೊಂಡು ಆ ದಿಸೆಯಲ್ಲಿ ಮಹಿಳಾ ಮನೆಗಳಾಗಿರ್ಬೋದು, ನಮ್ಮೆಲ್ಲ ಇವತ್ತು ಎಲ್ಲ ಹಿರಿಯ ಚೇತನಾಗಿರ್ಬೋದು ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ಜನರ ಜಾಗೃತಿ ಮಾಡಲಿಕ್ಕಾಗಿದೆ ಅನಾಹುತ ಶ್ರಮಿಸ್ತಾ ಇದ್ದಾರೆ. ಅದು ಈ ಸರಿ ನಮ್ಮ ಚಂದ್ರಶೇಖರ ಅಡದಿಯವರ ಚಂದ್ರಣ್ಣ ಅದಕ್ಕೆ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ 2 ವರ್ಷಕ್ಕೆ ಕೇವಲ 2 ವರ್ಷದಲ್ಲಿ ಅವರ ಅಧಿಕಾರದಲ್ಲಿ ಅಧ್ಯಕ್ಷತೆಯ ಕಾರ್ಯಾಧಿಕಾರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಮಯ ಕೆಲಸ ಬಹಳಷ್ಟು ಮಾಡುವ ಸಮಸ್ಯೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರ ಕೆಲಸ ಬಹಳಷ್ಟು ನಿಮ್ಮ ಬದುಕಿಗೆ ಅವರು ಮಾಡುವ ಕೆಲಸ ಬೆಳಕಾಗುತ್ತಿದ್ದಾರೆ. ನಮ್ಮ ನಟರಾಜ್ ಬಾದಾಮಿ ಅವರು ರಾಜ್ಯಾಧ್ಯಕ್ಷರಿಗೆ ಅವರು ಇವತ್ತು ಕರ್ನಾಟಕ ಅಷ್ಟೇ ಕಣಕ್ಕಿಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಹೊರಗಡೆ ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲೆಗಳು ಹೋಗ್ಬಿಟ್ಟು ಎಲ್ಲ ಕಡೆಗೂ ಕೂಡ ಜಾಗೃತಿ ಮಾಡುವ ದಿಸೆಯಲ್ಲಿ ಮುಖ್ಯ ಭಾಷಣಕಾರರಾಗಿಲ್ಲ ಜಾಗೃತಿ ಮಾಡತಕ್ಕಂಥವರನ್ನು ಅವ್ರ ಉದ್ಯಮಿಗಳು ಅವ್ರ ಜೀವನ ಅವ್ರ ಬದುಕಿಗೆ ಎಲ್ಲರೂ ಬದಲಿಸಿ ತಿಂಗಳಲ್ಲಿ 4-5 ಪ್ರಕಾರ ಕೂಡ ರಾಜ್ಯವನ್ನು ಸಂಚಾರ ಮಾಡಿ ಪ್ರಜಾಗೃತಿ ಮಾಡತಕ್ಕಂಥ ಸೇವೆ ಮಾಡಬಹುದು ಅನ್ನತಕ್ಕಂಥ ಮಾತನ್ನು ಕೂಡ ತಿಳಿಸಿ ಕುಸುಮಶೇಖರ್ ಸ್ವರ್ಣ ವ್ಯಾಪಾರವನ್ನು ಅನುಕೂಲಗೊಳಿಸಿಕೊಂಡ ಅಡವೆ ರಾಜನ ಯಾವತ್ತೂ ಕೂಡ ನಮ್ಮ ಕಡೆಯಿಂದ ಲೋನ್ಗಳನ್ನು ಅಕ್ಕಿ ಕಳಿಸಿ ದಾಸೋಹ ಮಾಡತಕ್ಕಂಥ ಪಾತ್ರ ನಿರ್ವಹಿಸಿಕೊಂಡಿದ್ದಾರೆ. ಬಟ್ ಅವುಗಳನ್ನು ಎಲ್ಲರಿಗೂ ಕೂಡ ಸಕ್ರಿಯ ಸೇವೆ ಕೊಡ್ತಾ ಒಟ್ಟಾರೆ ಸಾಮಾನ್ಯರ ಸೇವೆಗೆ ಅವರ ಬದುಕನ್ನು ಇಟ್ಟರೆ ದೊಡ್ಡದು ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶುಭವನ್ನು ಎಲ್ಲ ಸೇವೆ ಸ್ಮರಿಸಿ ಮಾತಿಗೆ ಈ ನಮ್ಮ ಬಿಸಿ ಟ್ರಸ್ಟ್ನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸದಸ್ಯರು ಈ ದಿವಸ ಬಹಳ ಶಾಂತಿ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಬಹಳ ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಬಂದಿದ್ದೀರಿ. ಅದೇ ರೀತಿ ಇವತ್ತು ಕೂಡ ಒಂದು ಜಾಥಾ ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು. ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗಾಯ್ತು. ನಾವು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಂದು ನೆನಪಿಗೋಸ್ಕರ ಇವತ್ತು ಅವ್ರ ಜಯಂತಿ ಪ್ರಯುಕ್ತ ನಾವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನವಜೀವನ ಸಮಿತಿಯವರು ಈಗಾಗಲೇ ನೀವು ಕುಡಿತದಿಂದ ದೂರವಾಗಿ ನಿಮ್ಮ ದುಶ್ಚಟ ಮತ್ತು ಕುಡಿತದಿಂದ ದೂರವಾಗಿ ನಿಮ್ಮ ಬದುಕನ್ನ ಹೇಗಿರುತ್ತೆ ಅನ್ನೋದನ್ನ ನೀವೀಗ ಅನುಭವಿಸ್ತಾ ಇದ್ದೀರಿ. ಈಗಾಗಲೇ ಕೆಲವರೆಲ್ಲ ಮಾತಾಡಿದ್ದೀರಿ. ಅವರೆಲ್ಲ
ಶೋಷಣದಿಂದ ದೂರ ಆಗಿತ್ತು. ಆ ಒಂದು ಗಾಂಧೀಜಿಯವರ ನಾವು ಗಾಂಧೀಜಿಯವರಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಏನಾದರೂ ನಾವು ಸಲ್ಲಿಸ್ಬೇಕಂದ್ರೆ ಇವತ್ತು ಅವರು ಸತ್ತು ಸ್ವರ್ಗದಾಗಿದ್ದಾರೆ. ಅವರಿಗೆ ಅವ್ರು ಹಾಕಿಕೊಂಡ ದಾರಿ ಏನಿದೆಯಲ್ಲ, ನಾವು ಅವ್ರು ತೋರಿಸ್ಕೊಂಡ ದಾರಿ ಏನಿದೆಯಲ್ಲ, ಆ ದಾರಿಯಲ್ಲಿ ಹೋದ್ರೆ ಅಹಿಂಸೆಯಿಂದ ಅವರೊಂದು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಇಡೀ ಪ್ರಪಂಚದಲ್ಲಿ ಅಹಿಂಸೆಯಿಂದ ಸ್ವಾತಂತ್ರ್ಯ ತಗೊಂಡ್ರೆ ನಮ್ಮ ಭಾರತ ಮಾತ್ರ. ಅಂತ ಒಂದು ಮಹಾತ್ಮರು ಸಾವಿರಾರು ಜನ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಹಿಂಸೆಯಿಂದ ಆ ಪುಣ್ಯಾತ್ಮರ ಸ್ಮರಣೆಗೆ ನಾವು ಈಗ ಆಚರಿಸ್ತಾ ಇರೋದು ಈ ಒಂದು ಅತ್ಯಂತ ಸಂತೋಷಕರ ವಿಷಯ. ನಮ್ಮ ಗ್ರಾಮೀಣಾಭಿವೃದ್ಧಿಯವರು ಎಲ್ಲ ಇಂಥ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿಯೊಬ್ಬ ನಮ್ಮ ಇಡೀ ಜಿಲ್ಲೆಗೆಲ್ಲ ದೇಶಕ್ಕೆ ಒಂದು ಮಾದರಿ ಕ್ಷೇತ್ರವಾಗ್ತದೆ ಧರ್ಮಸ್ಥಳ ನಮ್ಮ ದೇಶಕ್ಕೆ ಅಂತ. ಈಗ ನೋಡಿ ಒಂದು ಸಣ್ಣ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸುಮಾರು 1,25,000 ವಿದ್ಯಾರ್ಥಿಗಳಿಗೆ 150 ಕೋಟಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ. 150 ಕೋಟಿ ನಿಜವಾಗ್ಲೂ ಅದು ಎಷ್ಟು ಒಂದು ವಿಶಾಲವಾದ ಅನಿಸ್ತವೆ. ಕಾರಣ ಅಂಥದ್ದೆಲ್ಲ ಸಿಗದೇ ಇದ್ರೆ ನಮ್ಮ ಬಡ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು.